ಗುರುಗಳೇ ಸಂಕಲ್ಪ ಮಾಡ್ಕೊಂಡು ಕೂತಿರುವಾಗ ನಾವು ನಮ್ಮ ಸಂಕಟನ ಹೇಳ್ಕೋಬಾರ್ದಿತ್ತೇನೋ. ತಪ್ಪೇನಿಲ್ಲ ಬಿಡು ಸೀತಕ್ಕ. ತ್ರಿಕಾಲ ಜ್ಞಾನಿಗಳಾದ ಅವ್ರಿಗೆ ನಮ್ಮ ಸಂಕಟ ತಲುಪಿ ಅವರೇ ನಮಗೊಂದು ದಾರಿ ತೋರಿಸ್ಬೋದು. ಏನು ದಾರಿ ಆಗತ್ತೋ ಏನೋ, ಎಲ್ಲ ಆ ಶ್ರೀಹರಿಗೆ ಗೊತ್ತು. ನಾವೇ ಸುದ್ದಿ ಕೊಡೋಣ ಅಂತ ಅನ್ಕೊಂಡ್ವಿ. ಅಷ್ಟರಲ್ಲಿ ಸುಧೀಂದ್ರ ಗುರುಗಳೇ ಪರಿಕರ್ಮಿನ ಕಳಿಸಿದ್ದಾರೆ ಅಂತ ಗೊತ್ತಾಯ್ತು. ಗುರುಗಳನ್ನ ಒಂದ್ಸರಿ ಮಾತಾಡಿಸ್ಬೋದಾ? ಇಲ್ಲ ಗೋಪಮ್ಮ, ಅವರು ಕಣ್ ತೆರೆದು ಮಾತಾಡೋದು ಅನುಮಾನ. ನಿನ್ನೆನೆ ಇದು ನನ್ನ ಕೊನೆ ಮಾತು ಅಂತ ಹೇಳಿದ್ರಂತೆ. ತಿಳಿದವರು ಹೇಳೋ ಹಾಗೆ ಕೈಲಿರೋ ಜಪಮಾಲೆ ನಿಲ್ತು ಅಂದರೆ ದೇಹ ಬಿಟ್ರು ಅಂತಾನೆ ಅರ್ಥ. ಯಾರಿಗಾಗಿ ಕಾಯ್ತಾ ಇದ್ದಾರೋ ಗೊತ್ತಿಲ್ಲ. ಬಹುಶಃ ಆ ದೇವತೆಗಳೇ ಬಂದು ಕರ್ಕೊಂಡು ಹೋಗ್ತಾರೇನೋ ಅಂತ ಅನ್ಸುತ್ತೆ. ಅವರೇ ಸ್ವತಃ ದೇವ್ರ ಹಾಗೆ ಬದುಕ್ತವ್ರು. ದೇವರು ಬರೋದ್ರಲ್ಲಿ ಉತ್ಪ್ರೇಕ್ಷೆ ಏನೂ ಇಲ್ಲ ಬಿಡ್ಬಿಟ್ರೆ. ನಾನು ಯಾವ ಕೆಟ್ಟ ಗಳಿಗೆಯಲ್ಲಿ ಅವ್ರ ಮಾತನ್ನ ವಿರೋಧಿಸಿದ್ನೋ ಅವರು ಮಾತಾಡೋದನ್ನೇ ನಿಲ್ಲಿಸ್ಬಿಟ್ರು. ನಾನು ಪಾಪಿ. ಅಮ್ಮ, ಸಮಾಧಾನ ಮಾಡ್ಕೊಮ್ಮ. ನಮ್ಮ ಪಾಪಗಳನ್ನು ತೊಳೆಯೋ ಗುರುಗಳು ನಿನ್ನನ್ನು ಪಾಪಿ ಆಗೋದಕ್ಕೆ ಹೇಗಮ್ಮ ಬಿಡ್ತಾರೆ? ಮಕ್ಕಳು ಬೇರೆ ಆಗೋದನ್ನ ಯಾವ ತಾಯಿ ಆದರೂ ಸಹಿಸ್ತಾಳೆ ಹೇಳು? ನಿನ್ನ ಸ್ಥಾನದಲ್ಲಿ ಯಾವುದೇ ತಾಯಿ ಆಗಿದ್ರೂ ಹೀಗೆ ನಡ್ಕೊಂಡಿರೋಳು. ಹೌದಮ್ಮ, ಮೊದಲು ನಾನು ಪಾಪಿ ಅಂತ ಇನ್ನು ನೀನೇ ನಿಂದಿಸ್ಕೊಳ್ಳೋದನ್ನು ನಿಲ್ಲಿಸ್ಬಿಡು. ಅಮ್ಮ, ನಿಮಗೆ ಬುದ್ಧಿ ಹೇಳೋಷ್ಟು ದೊಡ್ಡೋಳು ನಾನಲ್ಲ. ಸಮಾಧಾನ ಮಾಡ್ಕೊಳ್ಳಿ ಅಂತ ಅಷ್ಟೇ ಹೇಳಬಲ್ಲೆ. ಗೋಪಮ್ಮ, ಶ್ರೀಹರಿ ಇಚ್ಛೆ ಏನಿದೆಯೋ ಅದೇ ನಡೆಯೋದು. ಇಂಥ ಮಕ್ಕಳು, ಇಂಥ ಸ್ವತಂತ್ರನ ಪಡೆದ ನೀನೇ ಮಹಾಪುಣ್ಯವಂತೆ. ಅಂಥದ್ರಲ್ಲಿ ನೀನು ಹೇಗೆ ಪಾಪಿ ಆಗ್ತೀಯಮ್ಮ? ಸಮಾಧಾನ ಮಾಡ್ಕೊ. ವೆಂಕಟನಾಥ ಬಂದಿದ್ದಾನೆ, ಕರೆದುಕೊಂಡು ಬನ್ನಿ. ಈ ವೆಂಕಟನಾಥ ಬಂದಿದ್ದು ಪೂಜೆ ಮಾಡ್ತಾ ಇದ್ದಿದ್ದು ಗುರುಗಳಿಗೆ ಹೇಗೆ ಗೊತ್ತಾಯ್ತು ಗೋವಿಂದ? ಓ ಅದಾ, ಅವ್ರು ಪೂಜೆ ಮಾಡ್ತಿದ್ದು ನನಗೆ ಗೊತ್ತಾಯ್ತು. ಆದರೆ ವೆಂಕಟನಾಥ ಬಂದಿದ್ದ ವಿಷಯ ಅವ್ರಿಗೆ ಗೊತ್ತಾಯ್ತು ಅಂತ ನನಗೆ ಗೊತ್ತಾಗಲಿಲ್ಲ. ವೆಂಕಟನಾಥರೇ, ಸುಧೀಂದ್ರ ಗುರುಗಳು ನಿಮ್ಮನ್ನು ಕರೆಯುತ್ತಿದ್ದಾರೆ.
ಗುರುಗಳೇ, ಜೀವನದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ನಿಮ್ಮ ನಿರ್ಧಾರದ ವಿರುದ್ಧ ಮಾತನಾಡೋ ಉದ್ದಟತನ ತೋರ್ದೆ. ಕರಳಿನ ಸಂಕಟದಿಂದ ದುಡುಕಿದ ಈ ಪಾಪಿಯ ತಪ್ಪನ್ನ ಕ್ಷಮಿಸಿ ಗುರುಗಳೇ, ಕ್ಷಮಿಸಿ. ಗುರುಗಳೇ, ಇಂದಿನಿಂದ ನಾನು ಅಪರಿಗ್ರಹ ವ್ರತ ಹಿಡಿದಿದ್ದೇನೆ. ನನಗೆ ಸಲ್ಲಬೇಕಾದದ್ದು ನನ್ನ ದುಡಿಮೆಯ ಹಣ ಅಲ್ಲದೆ ಬೇರೆಯವರಿಂದ ನೀರು ಸಹ ತೆಗೆದುಕೊಳ್ಳುವುದಿಲ್ಲ. ಇದು ನಿಮ್ಮ ಅಪ್ಪಣೆ. ಇದಕ್ಕೆ ನಿಮ್ಮ ಪಾದ ಸಾಕ್ಷಿ. ಓಂ ಗುರುಭ್ಯೋ ನಮಃ.